ಹೃದಯ ಬಡಿತ ನಿಂತಿದ್ದ ವೃದ್ಧೆಗೆ ಸಮಯಕ್ಕೆ ಸರಿಯಾಗಿ ವೈದ್ಯರು ನೀಡಿದ ಚಿಕಿತ್ಸೆಯಿಂದಾಗಿ ವೃದ್ಧ ಮಹಿಳೆಯೊಬ್ಬರು ಮರುಜನ್ಮ ಪಡೆದಿರುವ ಘಟನೆ ಹುಬ್ಬಳ್ಳಿಯ ಕೋಟಿಲಿಂಗೇಶ್ವರ ನಗರದ ಆಸ್ಪತ್ರೆಯಲ್ಲಿ ನಡೆದಿದೆ. ಬದುಕುಳಿದ ವೃದ್ಧಳನ್ನು ಶ್ವೇತಾ ಕರಗೋಲ್ 64 ವಯಸ್ಸಿನವರು ಎಂದು ಗುರುತಿಸಲಾಗಿದ್ದು, ಅನಾರೋಗ್ಯದಿಂದ ಬಳಲುತ್ತಿದ್ದ ಶ್ವೇತಾ ಕರಗೋಲ್ ಅವರು ಚಿಕಿತ್ಸೆಗಾಗಿ ಮನೆಯ ಸಮೀಪದ ಗೋಕುಲ ರಸ್ತೆಯ ಕೋಟಿಲಿಂಗೇಶ್ವರ ನಗರದ ಪ್ರಗತಿ ಕ್ಲಿನಿಕ್ಗೆ ಭೇಟಿ ನೀಡಿದ್ದರು. ವೈದ್ಯರನ್ನು ಕಾಣಲು ಸರತಿ ಸಾಲಿನಲ್ಲಿ ಕುಳಿತಿದ್ದ ವೃದ್ಧ ಮಹಿಳೆಗೆ ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಂಡು ಸಡನ್ ಆಗಿ ಹೃದಯಾಘಾತವಾಗಿದೆ. ಇದರಿಂದ ಸ್ಥಳದಲ್ಲೇ ಕ್ಷೀಣಿಸುತ್ತಿರುವ ಆರೋಗ್ಯ ಗಮನಿಸಿದ ಕ್ಲಿನಿಕ್ನ ಸಿಬ್ಬಂದಿಗಳು ವೈದ್ಯರಿಗೆ ಮಾಹಿತಿ ತಿಳಿಸಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ವೈದ್ಯ ವಿನಯ್ ಕೃಷ್ಣ ಮತ್ತು ಕ್ಲಿನಿಕ್ನ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಸಿಪಿಆರ್ ಚಿಕಿತ್ಸೆ ನೀಡುವ ಮೂಲಕ ನಿಂತು ಹೋಗಿದ್ದ ವೃದ್ಧ ಮಹಿಳೆಯ ಹೃದಯ ಮತ್ತೆ ಬಡಿದುಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಮಹಿಳೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಯೊಂದಕ್ಕೆ ರವಾನಿಸಲಾಗಿದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತಿದೆ ಎನ್ನಲಾಗಿದೆ. ಇನ್ನು ಅದೃಷ್ಟದ ಜೊತೆಗೆ ಸಕಾಲಕ್ಕೆ ಚಿಕಿತ್ಸೆ ನೀಡಿದ್ದರಿಂದ ಮಹಿಳೆಗೆ ಸಾವಿನ ದವಡೆಯಿಂದ ಪಾರು ಮಾಡಲು ಸಾಧ್ಯವಾಯಿತು ಎಂದು ವೈದ್ಯ ವಿನಯ್ ಕೃಷ್ಣ ತಿಳಿಸಿದರು. ವೈದ್ಯ ಜಗದೀಶ್ ಸಂದಿಗನೂರು ಹಾಗೂ ಕ್ಲಿನಿಕ್ನ ಅಡ್ಮಿನ್ಗಳಾದ ಶಕೀಲ್ ಶೇಖ್ ಉಪಸ್ಥಿತರಿದ್ದರು. ನಿಂತು ಹೋಗಬೇಕಿದ್ದ ಮಹಿಳೆಯ ಜೀವಕ್ಕೆ ಮರುಜನ್ಮ ನೀಡಿರುವ ವೈದ್ಯರ ಸಮಯ ಪ್ರಜ್ಞೆಗೆ ಹಾಗೂ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಪಾತ್ರ.